ಎಪಿಎಂಸಿ ವ್ಯಾಪ್ತಿಯಲ್ಲಿ ಈರುಳ್ಳಿ ಬೆಲೆಗಳು ತೀವ್ರವಾಗಿ ಕುಸಿದಿರುವ ಹಿನ್ನೆಲೆಯಲ್ಲಿ ರೈತರು ಭಾರೀ ಪ್ರತಿಭಟನೆ ನಡೆಸಿದ್ದಾರೆ. ಕಳೆದ 2 ತಿಂಗಳಿಂದ ಸರ್ಕಾರದ ಗಮನ ಸೆಳೆಯಲು ಹಲವಾರು ಬಾರಿ ವಿನಂತಿಸಿದರೂ ಯಾವುದೇ ಸ್ಪಂದನೆ ದೊರಕಿಲ್ಲವೆಂದು ರೈತರು ಆರೋಪಿಸಿದ್ದಾರೆ. ರೈತರು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಬೆಳೆದ ಈರುಳ್ಳಿಗೆ ಮಾರುಕಟ್ಟೆಯಲ್ಲಿ ಕೇವಲ 100 ರಿಂದ 500 ತನಕವೇ ಬೆಲೆ ಸಿಗುತ್ತಿದೆ. ಜೊತೆಗೆ ಹೆಸರು ಕಾಳು ಖರೀದಿ ಕೇಂದ್ರವನ್ನು ಘೋಷಿಸಿದರೂ ಸಹ ಖರೀದಿ ಪ್ರಕ್ರಿಯೆ ಪ್ರಾರಂಭವಾಗಿಲ್ಲ. ಬೆಂಬಲ ಬೆಲೆ ನಿಗದಿಪಡಿಸಬೇಕು ಮತ್ತು ತಕ್ಷಣ ಹೆಸರು ಖರೀದಿ ಕೇಂದ್ರ ಆರಂಭಿಸಬೇಕು ಎಂಬ ಆಗ್ರಹದೊಂದಿಗೆ ರೈತರು ಪ್ರತಿಭಟನೆಗೆ ಇಳಿದಿದ್ದಾರೆ. ಈಗಾಗಲೇ 3 ತಿಂಗಳಿಂದ ನಾವು ಮನವಿಯನ್ನು ಸಲ್ಲಿಸುವಂತ ಇದ್ದೇವ್ರಿ. ರೈತರಿಗೆ ಏನು ಕಷ್ಟ ಸುಖ ಬರ್ತೈತಿ ಆ ರೀತಿ ಸ್ಪಂದಿಸಲಿ ಸರ್ಕಾರ, ಅಧಿಕಾರಿಗಳು ಇದಕ್ಕೆ ಭಾಗವಹಿಸಿ ರೈತರಿಗೆ ಆಗ್ತಕ್ಕಂಥ ತೊಂದರೆಗಳನ್ನು ಸರಿಪಡಿಸಲಿ ಅಂತೇಳಿ ನಾವು ಈಗಾಗಲೇ ಸಾಕಷ್ಟು ಮನವಿ ಮುಖಾಂತರ ಸರ್ಕಾರಕ್ಕೆ ತಿಳಿಸಿದ್ದೀವಿ. ಆದರೂ ಕೂಡ ಯಾರೂ ಎಚ್ಚೆತ್ತು ನೋಡ್ತಾ ಇಲ್ಲ. ಈಗ ನಾವು ಬೀದಿಗೆ ಉಳ್ಳಾಗಡ್ಡಿ ಸುರಿದು ಪ್ರತಿಭಟನೆ ಮಾಡುವಂಥದ್ದು ಅನಿವಾರ್ಯವಾಗೈತಿ. ಯಾಕಂತಂದ್ರೆ ಈಗಾಗಲೇ ಜಿಲ್ಲೆಯಾದ್ಯಂತ ಅನೇಕ ರೈತ ಸಂಘಗಳಿರ್ಬೋದು, ನಮ್ಮ ಆತ್ಮೀಯ ಸಹೋದರರಾದಂಥ ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದಂಥ ಶಿವಾನಂದ ಕರಿಯಾರ್ ನೇತೃತ್ವದೊಳಗೆ ಇವತ್ತು ಈ APMC ಒಳಗೆ ಪ್ರತಿಭಟನೆಯನ್ನು ಹಾಕ್ಕೊಂಡಿವಿ. ಈಗೂ ಕೂಡ ಸರ್ಕಾರಕ್ಕೆ ತಿಳಿಸಿ ಏನಾರ ಭರವಸೆ ಕೊಡ್ತಾರಂತ ನಮಗೆ ಭರವಸೆ ಐತಿ. ಒಂದು ವೇಳೆ ಅವ್ರು ಏನೂ ಮಾಡದೆ ಹೋದ್ರೆ ನಾವು ಸೋಮವಾರದಿಂದ ಬೀದಿಗೆ ಇಳಿದು ಹೋರಾಟ ಮಾಡುವಂಥದ್ದು ಅನಿವಾರ್ಯವಾಗೈತಿ. ನಾವು ಯಾವುದನ್ನು ಲೆಕ್ಕಿಸಿದ, ಪ್ರಾಣವನ್ನು ಕೂಡ ಲೆಕ್ಕಿಸಿದ ನಾವು ಬೀದಿಗೆ ಇಳಿದು ಹೋರಾಟ ಮಾಡುವಂಥ ವ್ಯವಸ್ಥೆಯನ್ನು ನಾಳೆ ಸೋಮವಾರದಿಂದ ನಾವು ಪ್ರಾರಂಭ ಮಾಡ್ತೀವಿ. ನಾನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಧಾರವಾಡ ಜಿಲ್ಲಾ ಅಧ್ಯಕ್ಷ ಮಧುಕಣ್ಣ ಕಂಕೊಳ್ಳಿ. ಇಂಥ ಒಂದು ಸನ್ನಿವೇಶ, ಇಂಥ ಒಂದು ಆತಂಕದಲ್ಲಿ ಒಬ್ಬ ರೈತನ ಇಬ್ಬರ ರೈತರ ಮಕ್ಕಳಂತಾನೆ ಒಬ್ಬ ಹೊಲಕ್ಕೆ ಹೋಗ್ತಾನೆ, ಇನ್ನೊಬ್ಬ ಯಾವ ಕೂಲಿ ಕೆಲಸಕ್ಕೆ ಹೋಗ್ತಾನೆ, ಹುಬ್ಬಳ್ಳಿ ಕೆಲಸಕ್ಕೆ ಎದಕ್ಕೆ ಬರ್ತಾನೆ. ಆ ತಮ್ಮಂದ ಪಗಾರ ಕೊಟ್ಟಾಗ ಗೊಬ್ಬರ ಹಾಕುದು, ಅವು ತಮ್ಮದಾಗ ಡೀಸೆಲ್ ಪೆಟ್ರೋಲ್ ಹಾಕುವಂತ ಪರಿಸ್ಥಿತಿ ಐತಿ. ಇವತ್ತ ಒಮ್ಮೆ ರೈತ ಅಕಸ್ಮಾತಾಗಿ ಧಾರವಾಡ ಜಿಲ್ಲೆಯಲ್ಲಿ ಈ ಭಾಗದಲ್ಲಿ ಅಂತಂದ್ರೆ ನೀವು ಯಾವ ಶಾಸಕರು ಯಾವ ಸಚಿವರು ಇಲ್ಲ ಅನ್ನೋದ್ರ ಬಗ್ಗೆ ಇವತ್ತು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಮುಂದಿನ ದಿನದಲ್ಲಿ ಏನ್ ಮಾಡ್ತೇವೆ ಅಂತಂದ್ರೆ ರೈತರು ಇವತ್ತು ಸಾಂಕೇತಿಕವಾಗಿ ನಿನ್ನೆ ದಿನ ನಾವು ಲೆಟರ್ ಅನ್ನ ಕೊಟ್ಟೇವೆ, ನಾವು ಹೋರಾಟ ಮಾಡ್ತೇವೆ ಅಂತೇಳಿ ಎಲ್ಲಾ ಗ್ರಾಮಗಳಿಗೆ ತೆರಳಿ ಎಲ್ಲಾ ಗ್ರಾಮದ ರೈತರನ್ನ ಇಲ್ಲಿ ಹುಬ್ಬಳ್ಳಿಗೆ ತಂದಿದೆ ಅಂತಂದ್ರೆ ಒಂದೇ ರಸ್ತೆಗಳು ಉಳಿಯಂಗಿಲ್ಲ. ಒಬ್ಬ ಶಾಸಕರ ಸಚಿವರ ಮನೆಗೆ ನಿಮ್ಮ ಮನೆಗೆ ಮುತ್ತಿಗೆ ಹಾಕ್ತೇವೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಧಾರವಾಡ ಹಾಗೂ ಹತ್ತಿರದ ಜಿಲ್ಲೆಗಳಲ್ಲಿಯೂ ಇದೇ ಪರಿಸ್ಥಿತಿ ಕಂಡು ಬಂದಿದೆ. ರೈತರ ಹೋರಾಟ ಮುಂದುವರೆದಿದ್ದು ಸರ್ಕಾರ ತಕ್ಷಣ ಕೈಗೊಳ್ಳದಿದ್ದರೆ ಪ್ರತಿಭಟನೆಯು ತೀವ್ರಗೊಳ್ಳುವ ಸಾಧ್ಯತೆ ಇದೆ ಎಂದು ರೈತ ನಾಯಕರು ಎಚ್ಚರಿಸಿದ್ದಾರೆ. ಬೆಹಟಿಯಿಂದ ಬಂದೀವಿ, ಮತ್ತೆಲ್ಲ ಸುತ್ತಮುತ್ತ ಗ್ರಾಮಗಳಿಂದ ಎಲ್ಲ ರೈತರು ಬಂದಾರೆ. ಇವತ್ತ ಉಳ್ಳಾಗಡ್ಡಿ ಬೆಲೆ ಪೂರ್ತಿಯಾಗಿ ಕ್ವಿಂಟಾಲಿಗೆ 100, 200, 400, 500 ಆಗಿದ್ದರಿಂದ ಇವತ್ತೆಲ್ಲ ರೈತರು ಹೋರಾಟದ ಹಾದಿಯನ್ನ ಹಿಡಿಬೇಕಾದಂತ ಅನಿವಾರ್ಯತೆ ಐತಿ. ಇವತ್ತು ಹೆಸರು ಖರೀದಿ ಕೇಂದ್ರ ಹೆಸರು ಬಂದು 2 ತಿಂಗಳು ಆತ, ಇದುವರೆಗೂ ಖರೀದಿ ಕೇಂದ್ರ ಮಾಡಾಕತ್ತಿಲ್ಲ. ಉಳ್ಳಾಗಡ್ಡಿ ಏನು ಬೆಂಬಲ ಬೆಲೆಯನ್ನ 2 ದಿನದ ಒಳಗನ ಮಾಡದ ಹೋದ್ರೆ ಮುಂದಿನ ದಿನದಲ್ಲಿ ಎಲ್ಲಾ ರೈತರು ಇವತ್ತ ಸಾಂಕೇತಿಕವಾಗಿ ನಾವು ಒಂದು ಹೇಳಕಂತ ಬಂದಿದ್ದೇವೆ. ಮುಂದಿನ ದಿನದಲ್ಲಿ ಎಲ್ಲಾ ಗ್ರಾಮಗಳ ರೈತರನ್ನ ಒಗ್ಗೂಡಿಸಿ ಈ ಹುಬ್ಬಳ್ಳಿಯ APMC ಮತ್ತೆಲ್ಲ ಮಾರ್ಕೆಟ್ಗಳನ್ನ ಬಂದ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ಬೇಕಂತ ಉದ್ದೇಶವನ್ನು ಹೊಂದಿದೆ. ಅಧಿಕಾರಿಗಳು ನಾವು ಸರ್ಕಾರದ ಜೊತೆ ಮಾತಾಡ್ತೀವಿ, ಸಚಿವರ ಜೊತೆ ಮಾತಾಡಿದ್ದೇವೆ, ಮುಖ್ಯಮಂತ್ರಿಗಳ ಜೊತೆ ಮಾತಾಡಿವಿ, ಮತ್ತೆ ಕೇಂದ್ರ ಸಚಿವರ ಜೊತೆ ಮಾತಾಡಿವಿ ಅಂತ ಹೇಳ್ತಾರೆ. ಆದ್ರ ಮಂತ್ರಿಗಳಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ, ಪ್ರಧಾನ ಮಂತ್ರಿಗಳಿಗೆ ಅವರಿಗೆ ರೈತರಿಗೆ ಸಹಾಯ ಮಾಡ್ಬೇಕನ್ನುವಂತ ಉದ್ದೇಶ ಇದ್ದಂಗೆ ಕಾಣಂಗಿಲ್ಲ. ಶಾಸಕರಿಗೆಲ್ಲ ಮಾತಾಡಿದೇವಿ, ಶಾಸಕರಿಗೂ ಅದನ್ನ ಹೇಳ್ತಾರೆ. ಅವ್ರು ನಾ ಈಗಾಗಲೇ ಮಾತಾಡೀವಿ, ಮಾಡ್ತೀವಿ ಅಂದ್ಮೇಲೆ ಇನ್ನೊಂದು ವಾರ ಅಂತಂದ್ರೆ ರೈತರು ಉಳ್ಳಾಗಡ್ಡಿನೇ ಇರಂಗಿಲ್ಲ. ಕ್ವಿಂಟಲ್ಗೆ 5,000 ರೂಪಾಯಿ ಕನಿಷ್ಠ ಬೆಲೆ ಆಗ್ಬೇಕ್ರಿ. ಮುಂದಿನ ಕ್ರಮ ಈಗ 2 ದಿನ ನೋಡ್ತೀವ್ರಿ, ಸೋಮವಾರ ಮಾಡ್ಕೊಂಡು ನೋಡ್ಕೊಂಡು ಎಲ್ಲಾ ರೈತ ಮುಖಂಡರ ಜೊತೆ ರೈತರ ಜೊತೆ ಎಲ್ಲಾ ಚರ್ಚೆ ಮಾಡ್ಕೊಂಡು ಒಂದು ಉಗ್ರವಾದಂತ ಒಂದು ಹೋರಾಟವನ್ನು ಮಾಡ್ಬೇಕಂತ ಮಾಡಿ. ಕ್ರಾಂತಿ ಸಮಾಚಾರ ಟಿವಿ, ಹುಬ್ಬಳ್ಳಿ.